ಬೆಳಗಾವಿಯ ಗಾಂಧಿ ಭವನದಲ್ಲಿ ಮಹಿಳಾ ಮತಗಳನ್ನು ಸೆಳೆಯಲು ಬಿಜೆಪಿ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆಯನ್ನ ನಡೆಸಲಾಯಿತು. ಕೇವಲ ಮಹಿಳಾ ಕಾರ್ಯಕರ್ತರನ್ನ ಸೇರಿಸಿ ಬಿಜೆಪಿಯಿಂದ ಸಭೆ ಮಾಡಲಾಯಿತು. ಇನ್ನು ಸಭೆಯಲ್ಲಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಮಾಜಿ ಶಾಸಕ ಸಂಜಯ್ ಪಾಟೀಲ್, ಸಂಸದೆ ಮಂಗಳಾ ಅಂಗಡಿ, ಪರಿಷತ್ ಸದಸ್ಯ ಹನುಮಂತ್ ನಿರಾಣಿ, ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕಟಗಿಮಠ್ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಅನಿಲ್ ಬೆನಕೆ ಭಾಗಿಯಾಗಿದ್ದರು. ತುಮಕೂರಿನಲ್ಲಿ ನಡೆದ ಬೃಹತ್ ಕಾಂಗ್ರೆಸ್ ಸಮಾವೇಶದಲ್ಲಿ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ರು. ತೆರಿಗೆ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯವಾಗಿದೆ. 2023-24ರಲ್ಲಿ 4.30 ಸಾವಿರ ಕೋಟಿ ತೆರಿಗೆಯನ್ನ ಕೊಟ್ಟಿದ್ದೇವೆ. ಆದರೆ ನಮಗೆ ಬಂದಿದ್ದು 55,000 ಕೋಟಿ. 100 ರೂಪಾಯಿ ಕೊಟ್ರೆ ನಮಗೆ ಬಂದಿದ್ದು ಮಾತ್ರ 13 ರೂಪಾಯಿ. ಈ ಬಗ್ಗೆ ಹಿಂದೆ ಇದ್ದ ಎಂಪಿ ಏನಾದರೂ ಪ್ರಸ್ತಾಪವನ್ನ ಮಾಡಿದ್ರ? ಬರಗಾಲಕ್ಕೆ ಹಣ ಕೊಡ್ಲಿಲ್ಲ. ಸೆಪ್ಟೆಂಬರ್ನಲ್ಲಿ ಕೇಂದ್ರಕ್ಕೆ ವರದಿಯನ್ನ ಸಲ್ಲಿಸಿದ್ವಿ. ಅಕ್ಟೋಬರ್ನಲ್ಲಿ ಕೇಂದ್ರ ಬರ ಅಧ್ಯಯನ ತಂಡ ಕೂಡ ಪರಿಶೀಲನೆ ಮಾಡಿ ವರದಿಯನ್ನ ಕೊಡ್ತು. ಆದರೆ 6 ತಿಂಗಳಾದ್ರೂ ಕೂಡ ಹಣ ಕೊಡ್ಲಿಲ್ಲ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮದ್ದೂರಿನ ಬಿಜೆಪಿ ಜೆಡಿಎಸ್ ಸಮಾವೇಶದಲ್ಲಿ ಮಾತನಾಡಿದ ಮಾಜಿ ಸಚಿವ ಡಿಸಿ ತಮ್ಮಣ್ಣ, ಚಿಲ್ಲರೆ ವಾಕ್ಯಗಳಿಂದ ಜನರನ್ನ ಉದ್ಧಾರ ಮಾಡೋಕೆ ಆಗಲ್ಲ. ರೈತರ ಪರ ಕೆಲಸಗಳನ್ನ ಮಾಡಿದಾಗ ಮಾತ್ರ ಉದ್ಧಾರ ಆಗಲು ಸಾಧ್ಯ. ಮಂಡ್ಯ ಜಿಲ್ಲೆಯಲ್ಲಿ ರೈತರಿಗಾಗಿ ಕೆಲಸ ಮಾಡಿರೋದು ದೇವೇಗೌಡರು. ಅವರು ಕೆಲಸ ಮಾಡುವಾಗ ಮಂಡ್ಯ ಜಿಲ್ಲೆಯಲ್ಲಿ ಚುನಾವಣೆಗೆ ನಿಂತಿರಲಿಲ್ಲ. 5 ವರ್ಷಗಳ ಹಿಂದೆ ಬಿಸಿ ನಾಲೆ ಅಭಿವೃದ್ಧಿಗೆ ಕಾರ್ಯಕ್ರಮವನ್ನ ಘೋಷಣೆಯಾಗಿತ್ತು. ಈಗ ಅದನ್ನ ಉನ್ನತೀಕರಣಗೊಳಿಸಿ ಕೆಲಸವನ್ನ ಮಾಡ್ತಾರೆ. 91 ಅಡಿ ನೀರಿದ್ರೂ ಜನರಿಗೆ ನೀರು ಕೊಡ್ತಾ ಇಲ್ಲ. ಸ್ಟಾರ್ ಚಂದ್ರು ಗುತ್ತಿಗೆಗಾಗಿ ನೀರನ್ನ ನಿಲ್ಲಿಸಿದ್ದಾರೆ. ಇನ್ನು ನಾಲೆಯ ಗುತ್ತಿಗೆ ದುಡ್ಡಲ್ಲಿ ಚುನಾವಣೆ ಮಾಡಲು ಚುನಾವಣೆಗೆ ಸ್ಟಾರ್ ಚಂದ್ರು ಬಂದಿರೋದು ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ತುಮಕೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದು ಹನುಮೇಗೌಡರ ಪರ ಬೃಹತ್ ಪ್ರಚಾರ ಸಮಾವೇಶ ನಡೆಯಿತು. ತುಮಕೂರಿನ ಹೊರವಲಯದ ಯಲ್ಲಾಪುರದಲ್ಲಿ ನಡೆದ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್, ಕೆಎನ್ ರಾಜಣ್ಣ, ಶಾಸಕ ಟಿಬಿ ಜಯಚಂದ್ರ, ಎಸ್ಆರ್ ಶ್ರೀನಿವಾಸ್, ಕೆ ಷಡಕ್ಷರಿ, ಎಂಎಲ್ಸಿ ರಾಜೇಂದ್ರ ರಾಜಣ್ಣ, ಮಾಜಿ ಶಾಸಕ ಗೌರಿಶಂಕರ್, ರಫೀಕ್ ಅಹಮದ್, ಶಫಿ ಅಹಮದ್ ಸೇರಿದಂತೆ ಹಲವು ನಾಯಕರು ಕೂಡ ಭಾಗಿಯಾಗಿದ್ದರು. ತುಮಕೂರಿನಲ್ಲಿ ನಡೆದ ಬೃಹತ್ ಕಾಂಗ್ರೆಸ್ ಸಮಾವೇಶದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದು ಹನುಮೇಗೌಡ ಪರ ಗೌರಿಶಂಕರ್ ಮತಯಾಚನೆಯನ್ನ ಮಾಡಿದ್ರು. ನಿಮ್ಮೆಲ್ಲರ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲೆ ಇರಬೇಕು. ಕಾಂಗ್ರೆಸ್ ಸರ್ಕಾರ ಒಂದು ಚಿನ್ನದ ಕೋಡಿ ಇದ್ದಂಗೆ. ಪ್ರತಿ ತಿಂಗಳು ಒಂದು ಕುಟುಂಬಕ್ಕೆ ಚಿನ್ನದ ಮೊಟ್ಟೆಯನ್ನ ಕೊಡ್ತಾ ಇದೆ. ಬಿಜೆಪಿಯವರ ಡೈಮಂಡ್ ಮೊಟ್ಟೆ ಆಸೆಗೆ ಬಿದ್ದು ಚಿನ್ನದ ಕೋಳಿ ಕೊಯ್ದ್ರೆ ಮೋಸ ಹೋಗ್ತೀರಾ. ದಯಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದು ಹನುಮೇಗೌಡರಿಗೆ ಮತ ಕೊಟ್ಟು ಗೆಲ್ಲಿಸಿ ಅಂತ ಮತದಾರರಲ್ಲಿ ಮನವಿಯನ್ನ ಮಾಡಿಕೊಂಡ್ರು. ಕೋಲಾರ ಜಿಲ್ಲೆ ಮಾಲೂರು ಶಾಸಕ ಕೆವೈ ನಂಜೇಗೌಡ ಬೈಕ್ ರ್ಯಾಲಿ ಮೂಲಕ ಪ್ರಚಾರವನ್ನ ಮಾಡಿದ್ರು. ಶಾಸಕ ನಂಜೇಗೌಡ ಹಾಗೂ ಅಭ್ಯರ್ಥಿ ಕೆವಿ ಗೌತಮ್ ಬೈಕ್ ಅನ್ನ ಚಲಾಯಿಸಿ ಮತಯಾಚನೆಯನ್ನ ಮಾಡಿದ್ದಾರೆ. ಇನ್ನು ಶಾಸಕ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗೆ ನೂರಾರು ಕಾರ್ಯಕರ್ತರು ಸಾಥ್ ನೀಡಿದ್ರು. ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಎಚ್ಡಿ ಕುಮಾರಸ್ವಾಮಿ ಭರ್ಜರಿಯಾಗಿ ಮತಪೇಟೆಯನ್ನ ನಡೆಸಿದ್ದಾರೆ. ಮುದ್ದೂರು ಪಟ್ಟಣದ ಪ್ರಸಿದ್ಧ ಶ್ರೀಹೊಳೆ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿದ ಎಚ್ಡಿಕೆ ದೇವರಿಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿ ತಮ್ಮ ಗೆಲುವಿಗಾಗಿ ಪ್ರಾರ್ಥನೆಯನ್ನ ಮಾಡಿಕೊಂಡರು. ಕೋಲಾರದಲ್ಲಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ನಡೆದಿದ್ದ ರೋಡ್ ಶೋ ವೇಳೆ ಕಾಂಗ್ರೆಸ್ ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿ ಚುನಾವಣಾ ಬಿಸಿ ತಟ್ಟಿದೆ. ಬಂಗಾರಪೇಟೆ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ರೋಡ್ ಶೋ ಸಾಗ್ತಾ ಇತ್ತು. ಈ ವೇಳೆ ಅದೇ ಮಾರ್ಗವಾಗಿ ಕಾಂಗ್ರೆಸ್ ಶಾಸಕ ನಾರಾಯಣ ಸ್ವಾಮಿ ಬರ್ತಾ ಇದ್ರು. ಈ ವೇಳೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಮೋದಿ ಮೋದಿ ಅಂತ ಘೋಷಣೆಯನ್ನ ಕೂಗಿದ್ರು. ಕಾರಿನಿಂದ ಹೊರಬಂದು ಶಾಸಕ ನಾರಾಯಣ ಸ್ವಾಮಿ ಆಕ್ರೋಶವನ್ನ ಹೊರಹಾಕಿದ್ರು. ಮಂಡ್ಯದಲ್ಲಿ ನಡೆದ ಮೈತ್ರಿ ಸಮಾವೇಶದಲ್ಲಿ ಮಾತನಾಡಿದ ಶಾಸಕ ಡಾಕ್ಟರ್ ಅನ್ನದಾನಿ, ಜೀವನಾಡಿ ಕಾವೇರಿ ಉಳಿವಿಗಾಗಿ ಕುಮಾರಸ್ವಾಮಿ ಸ್ಪರ್ಧಿಸುತ್ತಿದ್ದಾರೆ. ರೈತರ ರಕ್ಷಣೆ ಹಾಗೂ ಜಿಲ್ಲೆಯ ಅಭಿವೃದ್ಧಿಗೆ ಕುಮಾರಣ್ಣ ಗೆಲ್ಲಬೇಕು ಎಂದು ಜಿಲ್ಲೆಯ ಜನ ತೀರ್ಮಾನವನ್ನ ಈಗಾಗಲೇ ಮಾಡಿದ್ದಾರೆ. ದೇವೇಗೌಡರು ಕುಮಾರಸ್ವಾಮಿ ಅವಧಿಯಲ್ಲಿ ಸಂವಿಧಾನದಂತೆ ಆಡಳಿತವನ್ನ ನಡೆಸಿದ್ರು. ಇನ್ನು ಅಂಬೇಡ್ಕರ್ ಅಂತ್ಯ ಸಂಸ್ಕಾರಕ್ಕೆ 6 ಅಡಿ 3 ಅಡಿ ಜಾಗವನ್ನ ಕೊಡಲಿಲ್ಲ. ಆದರೆ
ಕಾಂಗ್ರೆಸ್ ಬಾಬಾ ಸಾಹೇಬರಿಗೆ ಅಣು ಚಿತ್ರ ಹಿಂಸೆ ಕೊಟ್ರು. ದಲಿತರ ಓಟು ಕೇಳೋಕೆ ಕಾಂಗ್ರೆಸ್ಗೆ ಏನು ನೈತಿಕತೆ ಇದೆ ಅಂತ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ್ರು. ಪ್ರಧಾನಿ ಮೋದಿ ವಿರುದ್ಧ ವ್ಯಂಗ್ಯವಾಡಿದ ಸಚಿವ ಶಿವರಾಜ್ ತಂಗಡಗಿ ವಿರುದ್ಧ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಕೆಂಡ ಕಾರಿದ್ರು. ಕೊಪ್ಪಳ ತಾಲೂಕಿನ ಹ್ಯಾಟಿ ಮುಂಡರ್ಗಿ ಗ್ರಾಮದಲ್ಲಿ ಮಾತನಾಡಿದ ಅವರು, ತಂಗಡಗಿಯನ್ನ ಮಂತ್ರಿ ಅನ್ಬೇಕೋ ಅಥವಾ ಕಂತ್ರಿ ಅನ್ಬೇಕೋ ಆ ಭಗವಂತನಿಗೆ ಗೊತ್ತು. ಹೀಗೆ ಮೋದಿ ವಿರುದ್ಧ ಶಿವರಾಜ್ ತಂಗಡಗಿ ಮಾತನಾಡಿದ್ರೆ ಜನರು ಅವರನ್ನ ಮಂತ್ರಿ ಅಂತ ಕರಿಕಿಲ್ಲ, ಬದಲಾಗಿ ಕಂತ್ರಿ ಅಂತ ಹೇಳಿ ಕರೀತಾರೆ ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ಕಾಂಗ್ರೆಸ್ ಪಕ್ಷ ಅಂದ್ರೆ ಅದು ಸಂಸ್ಕೃತಿ ಇಲ್ಲದ ಪಕ್ಷ. ಭಾರತ್ ಮಾತಾ ಕಿ ಜೈ ಅನ್ನಲು ಅಲ್ಲಿ ಪರವಾನಗಿ ಪಡಿಬೇಕು. ಚುನಾವಣೆ ಮುಗಿದ ತಕ್ಷಣ ಯಾವಾಗ ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಇಳಿಸಬೇಕು ಅಂತ ರಾಹುಲ್ ಗಾಂಧಿ ಕಾಯ್ತಾ ಇದ್ದಾರೆ. ಏಪ್ರಿಲ್ 26ರಂದು ಬೆಂಗಳೂರು ನಗರ ವ್ಯಾಪ್ತಿಯ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ ಅಂತ ಜಿಲ್ಲಾ ಚುನಾವಣಾ ಅಧಿಕಾರಿ ತುಷಾರ್ ಕಿರಿನಾಥ್ ಮಾಹಿತಿಯನ್ನ ನೀಡಿದ್ರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಚುನಾವಣಾ ಆಯೋಗ ಸಕಲ ಸಿದ್ಧತೆಯನ್ನ ನಡೆಸಿದೆ. ಮತದಾನದ ಕಾರ್ಯಕ್ಕೆ 52,000